ವಿಶ್ವವಾಣಿ ಟಿವಿ ಸ್ಪೆಷಲ್ ವೀಕ್ಷಕರಿಗೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಫೆಬ್ರವರಿ ಮಾಸ ಭವಿಷ್ಯ ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಶಿವಫಲವನ್ನು ಹೇಗೆ ಹೇಳಬೇಕು ಅಂತ ಯೋಚನೆ. ಯಾಕೆಂದರೆ ಮನುಷ್ಯನ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ. ಅದೆರಡನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ಕಾರಣ ನಾವು ಎಷ್ಟೇ ಒಳ್ಳೆಯದಾಗಬೇಕು ಅಂತ ಹೇಳಿದ್ರು ಕೂಡ ಕೆಲವು ಕಷ್ಟಗಳು ಬರ್ತದೆ. ನಾವು ಜೀವನದಲ್ಲಿ ಎಲ್ಲ ಒಳ್ಳೆಯದೇ ಮಾಡ್ತಾ ಇರ್ತೀವಿ, ದಾನ ಮಾಡ್ತೀವಿ, ಧರ್ಮ ಮಾಡ್ತೀವಿ, ಸಮಾಜಕ್ಕೆ ಒಳ್ಳೇದು ಮಾಡ್ತೀವಿ, ಎಷ್ಟೋ ಜನಕ್ಕೆ ಒಳ್ಳೇದು ಮಾಡ್ತಾ ಇರ್ತೀವಿ, ಎಷ್ಟೋ ಜನಕ್ಕೆ ಸಹಾಯ ಸಹಕಾರ ಎಲ್ಲ ಮಾಡ್ತಾ ಇರ್ತೀವಿ. ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಕೂಡ ಕೆಟ್ಟ ಕೆಲಸದ್ದು ಮಾಡಲಿಲ್ಲ, ಕೆಟ್ಟದ್ದು ಯೋಚನೆ ಕೂಡ ಮಾಡಲಿಲ್ಲ, ಆದರೂ ಕೂಡ ನಮಗೆ ಕಷ್ಟ ಬರ್ತಾರೆ ಯಾಕೆ ಎನ್ನುವಂಥ ಚಿಂತೆ ಮನುಷ್ಯರಿಗೆ ಕಾಡ್ತಾ ಇರ್ತದೆ. ಯಾಕೆ ಕಷ್ಟ ಬರುತ್ತೆ? ಪೂರ್ವಜನ್ಮದ ದೋಷಗಳು ಏನಾದ್ರು ಇದ್ದರೆ, ಪೂರ್ವಜ ಕರ್ಮದಂಥ ಕಷ್ಟಗಳು ಬರ್ಬೋದೇ ಹೊರತು ನೀವಂಥ ಒಳ್ಳೆ ಕೆಲಸ, ನಿಮಗೆ ಒಳ್ಳೆ ಕೆಲಸ ಮಾಡ್ತೀರಿ, ನಿಮ್ಮ ಕೆಟ್ಟ ಕೆಲಸ ಯಾವುದೂ ನೀವು ಮಾಡಲಿಲ್ಲ, ಅಂಥ ಒಳ್ಳೆ ಕೆಲಸ ಮಾಡಿದ್ರು ಅಂಥ ಸಮಸ್ಯೆಗಳು ಬರೋದು ನಿಮಗೆ ಅಂಥ ಒಂದು ಕರ್ಮದ ಫಲದಿಂದ ನಿಮಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಬರ್ತದೆ. ಯಾಕೆ ಅಂದರೆ ಈ ಒಂದು ರಾಶಿಗೆ 7 ಶನಿಯ ಪ್ರಭಾವ ಇದೆ. ಈ ಒಂದು ಕೆಲವೇ ದಿನಗಳಲ್ಲಿ ನಿಮಗೆ ಈ ಒಂದು ಶನಿಯ ಪ್ರಭಾವದ ಮುಕ್ತ ಆಗ್ತೀರಾ. ನಿಮಗೆ ಆ 7 ಶನಿಯ ಪ್ರಭಾವದಿಂದ ಏನು ಕಷ್ಟ ಅನುಭವಿಸ್ಬೇಕು ಅಂದ್ರೆ ಅಷ್ಟು ಕಷ್ಟ ಅನುಭವಿಸ್ಬಿಟ್ಟಿದ್ದೀರಾ. ನೀವು ಅನುಭವಿಸೋದು ಒಂದಲ್ಲ ಎರಡಲ್ಲ. ದುಡ್ಡನ್ನು ಕಳ್ಕೊಂಡಿದ್ದೀರಿ, ಆಸ್ತಿ ಕಳ್ಕೊಳ್ಳುವಂಥ ಯೋಗ, ಕೋರ್ಟ್ಗೆ ಹೋಗುವಂಥ ಯೋಗ, ಕಚೇರಿಗೆ ಹೋಗುವಂಥ ಯೋಗ, ಮನೆಯಲ್ಲಿ ಗಲಾಟೆ, ಮನಸ್ತಾಪ, ಆಸ ಎಲ್ಲ ಬರುವಂಥದ್ದನ್ನು ಅನುಭವಿಸ್ಕೊಂಡು ಬಂದುಬಿಟ್ಟಿದ್ದೀರಿ. ಇನ್ನು ಮುಂದೆ ಏನು ಅನುಭವಿಸೋದಿಲ್ಲ, ಮುಂದೆಲ್ಲ ಚೆನ್ನಾಗೇ ಇರ್ತದೆ. ನೋಡಿ, ಇದೆಲ್ಲ ಏನು ಕಳ್ಕೊಂಡಿದ್ದೀರಿ ಎಲ್ಲ ಮತ್ತೆ ಹಿಂದಿರುಗಿ ಪಡೆಯುವಂಥ ಯೋಗ ನಿಮಗೆ ಇರ್ತದೆ. ನೀವು ಮನೆ ಕಳ್ಕೊಂಡ್ರ ಮನೆ ಕಟ್ತೀರಿ, ಕಾರ್ ಕಳ್ಕೊಂಡ್ರ ಕಾರ್ ಕಟ್ತೀರಿ, ದಾಂಪತ್ಯ ಕಲ ಆಯ್ತು ಎಲ್ಲ ಸರಿ ಹೋಗ್ತದೆ, ಮಕ್ಕಳು ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ, ನೀವು ಶ್ರೀಮಂತರಾಗ್ತೀರಿ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಅಂಥ ಶೋಪನಗಳು ನಿಮಗೆ ದೊರಕುತ್ತೆ. ಕಾರಣ ನಿಮಗೆ ಶನಿ ಪ್ರಭಾವದಿಂದ ಮುಕ್ತರಾಗಬೇಕು. ಶನಿ ವಿರಾಮಕಾಲ ಇದು, ಆದರೂ ಕೂಡ ವಿರಾಮಕಾಲ ಆದರೂ ಕೂಡ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು. ಹಾಗಾಗಿ ನಿಮಗೆ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗತ್ತೆ. ಈ ಒಂದು ಮಕರ ರಾಶಿಯವರಿಗೆ ಗುರುವಿನ ಪೂರ್ಣ ಅನುಗ್ರಹ ಇರ್ತದೆ. ಯಾವ ರೀತಿಯಾದ ತೊಂದರೆಗಳು ಕೂಡ ಆಗೋದಿಲ್ಲ. ಗುರುವಿನ ಪೂರ್ಣ ಅನುಗ್ರಹದಿಂದ ಪುಣ್ಯ ವೃದ್ಧಿ ಆಗ್ತದೆ. ಪುಣ್ಯ ಅಂದರೆ ನಿಮ್ಮ ಪೂರ್ವಾಜಿತ ಮಾಡಿರ್ತಕ್ಕಂಥ ಪುಣ್ಯದ ಫಲ ನಿಮಗೆ ಆಕ್ಟಿವ್ ಆಗುತ್ತೆ. ಅದು ನಿಮಗೆ ಫಲವನ್ನು ಕೂಡ ಶುರು ಮಾಡ್ತದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಅನುಭವಿಸಿದ್ರು ಕೂಡ ಈ 7 ವರ್ಷ ಶನಿಯ ಪ್ರಭಾವದಿಂದ ಎಷ್ಟು ನಲಗಿದ್ದೀರಿ, ಎಷ್ಟು ಸಫರ್ ಆಗಿದ್ದೀರಿ, ಈಗ ನಿಮಗೆ ಒಳ್ಳೆ ಫಲ ಬರ್ತಾ ಇದೆ. ಅವೆಲ್ಲ ಮರ್ತೋಗ್ಬಿಡ್ತದೆ. ಅಂಥ ಸುಖ ಶಾಂತಿ ನಿಮಗೆ ಸಿಗುತ್ತೆ. ಚಿಂತೆ ಮಾಡಬೇಡಿ. ದುಡ್ಡಿನ ಕಾಸು ತೊಂದರೆ ಇದೆ, ದುಡ್ಡು ಯಾರ ಕೈಲೂ ಇರೋಲ್ಲ. ಯಾಕೆ ಅಂತಂದರೆ ಬರುತ್ತೆ, ಹೋಗ್ತಾ ಇರುತ್ತೆ, ಖಾಲಿ ಆಗಿಬಿಡ್ತದೆ. ಎಷ್ಟೇ ದುಡ್ಡು ಮಾಡಿದ್ರೆ ಖಾಲಿ ಆಗಿಬಿಡುತ್ತೆ. ಹಾಗಾಗಿ ದುಡ್ಡಿನ ಸಮಸ್ಯೆ ನಿಮಗಿದೆ, ದುಡ್ಡು ಕೈಲಿಲ್ಲ, ನೀವು ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದ್ದೀರಿ, ನೀವು ನಿಷ್ಠೆಯಿಂದ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀರಿ, ಖಂಡಿತ ನಿಮ್ಗೆ ಒಳ್ಳೇದಾಗ್ತದೆ. ಆ ದೇವ್ರು ನಿಮ್ಗೆ ಕೈ ಬಿಡೋದಿಲ್ಲ. ಹಾಗಾಗಿ ನೀವು ಆ ದೇವ್ರು ನಿಮ್ಗೆ ಕೈ ಹಿಡಿದಾನೆ ಅನ್ನೋಂಥದ್ದು ನಿಮಗೆ ಎಷ್ಟೋ ಸಲ ಅನುಭವಕ್ಕೆ ಬಂದಿರುತ್ತೆ. ದೇವ್ರು ನಿಮ್ಗೆ ಬಿಟ್ಟಿಲ್ಲ ಅಂತ ನಿಮ್ಗೆ ಅನಿಸಿದೆ, ನಾವು ದೇವ್ರು ನೋಡಿ, ದೇವ್ರು ನಮ್ಮನ್ನು ಕಾಪಾಡಿದ್ದಾನೆ, ದೇವ್ರು ಯಾರಿಲ್ಲ ನಮ್ಮ ದೇವ್ರು ಕೈ ಹಿಡಿತಾನೆ ಅನ್ನುವಂಥದ್ದು ನಿಮ್ಮ ಕೆಲಸ ಎಷ್ಟೋ ನಿಮ್ಮ ಮನಸ್ಸಲ್ಲಿ ಅನಿಸಿದೆ, ಎಷ್ಟೋ ನಿಮ್ಮ ಗಮನಕ್ಕೆ ಬಂದಿದೆ, ಅನುಭವಕ್ಕೆ ಬಂದಿರುತ್ತೆ. ಹಾಗಾಗಿ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಚೈತನ್ಯ ನಿಮಗಿದೆ. ಆದರೆ ಹಣಕಾಸಿನ ತೊಂದರೆ ಇದೆ, ಕೆಲವು ರಿಕ್ವೈರ್ಮೆಂಟ್ ಇದೆ, ಕೆಲವು ಸಾಲ ಇದೆ, ಸೋಲ ಇದೆ, ಎಷ್ಟೋ ಜನಕ್ಕೆ ಕೊಡಬೇಕು, ಕಮಿಟ್ಮೆಂಟ್ ಇರುತ್ತೆ, ಇವೆಲ್ಲ ಇರುತ್ತೆ. ಖರ್ಚು ದುಡ್ಡು ಸಾಕಾಗಿಲ್ಲ, ಸಮಸ್ಯೆ ಇದ್ದರೂ ಕೂಡ ನಿಭಾಯಿಸಿಕೊಂಡು ಹೋಗುವಂಥ ಒಂದು ಸಾಮರ್ಥ್ಯ, ಶಕ್ತಿ ನಿಮ್ಮ ಒಂದು ರಾಶಿಗೆ ರಾಶಾಧಿಪತಿ ಶಕ್ತಿ ಇದೆ. ಗುರುವಿನ ಪೂರ್ಣ ಅನುಗ್ರಹದಿಂದ ಮದುವೆ ಆಗ್ತಕ್ಕಂಥದ್ದು, ಮತ್ತು ಸಂತಾನ ಆಗುವಂಥ ಯೋಗ, ಆಮೇಲೆ ಮನೆ ಗೃಹ ಪ್ರವೇಶ ಮಾಡೋದು, ನಾಮಕರಣ ಮಾಡೋದು, ಹೀಗೆ ಶುಭ ಶಕನಗಳು, ಶುಭ ಯೋಗಗಳು ನಿಮಗಿದೆ. ಹಾಗಾಗಿ ಎಲ್ಲ ಶುಭ ಕಾರ್ಯಗಳು ನಡೀತಾ ಇದೆ. ಇನ್ನು ಮುಂದೆ ನಡ್ಕೊಂಡು ಹೋಗ್ತದೆ. ಎಂಥ ಸಮಸ್ಯೆನೂ ಬರೋದಿಲ್ಲ, ಒಳ್ಳೆ ಆಗ್ತದೆ. ಯಾಕೆಂದರೆ ಇದಕ್ಕೆ ಸಮ್ಮಿಶ್ರ ಫಲವನ್ನು ಹೇಳಬೇಕು. ಯಾಕೆಂದರೆ ಇವರಿಗೆ 7 ಶನಿ ಪ್ರಭಾವ ಇದೆ, ಪೂರ್ತಿ ಬಿಡಲಿಲ್ಲ, ವಿರಾಮಕಾಲ ಆದರೂ ಕೂಡ ಹೇಳಬೇಕು. ಮಕರ ರಾಶಿಗೆ ಗುರು ನೀಚ ಆಗ್ತಾನೆ, ಆ ರಾಶಿಗೆ ಅವನು ಒಳ್ಳೆಯವನಲ್ಲ. ಆದರೂ ಕೂಡ ಅವನು ಗುರುವಿಂದ ದೃಷ್ಟಿ ವಿಶೇಷ. ಗುರು ಇದ್ದ ಮನೆಯನ್ನು ಅಷ್ಟು ಒಳ್ಳೇದು ಮಾಡಲ್ಲ, ಅವನು ದೃಷ್ಟಿ ಇಷ್ಟ ಮನೆ ತುಂಬ ಒಳ್ಳೇದು ಮಾಡ್ತಾನೆ. ಹಾಗಾಗಿ ಶನಿ ಇದ್ದ ಮನೆಯನ್ನು ಒಳ್ಳೇದು ಮಾಡ್ತಾನೆ. ದೃಷ್ಟಿ ಕೆಟ್ಟದ್ದು, ಗುರು ದೃಷ್ಟಿ ಒಳ್ಳೇದು ಅಂತ ಹೇಳ್ತೀವಿ. ಹಾಗೆ ಗುರು ದೃಷ್ಟಿ ಬಹಳ ಒಳ್ಳೆಯದಿದೆ. ಹಾಗಾಗಿ ಅವನು ಒಳ್ಳೆಯ ಫಲವನ್ನು ಅನುಭವಿಸ್ತಾರೆ. ಈ ರಾಶಿಯವರಿಗೆ ಎಲ್ಲ ರೀತಿಯ ಸುಖ ಶಾಂತಿ ಸಿಗ್ತದೆ. ಮನೆಯಲ್ಲಿ ಶುಭ ಕಾರ್ಯ ಆಗುವಂಥ ಯೋಗ ಕೂಡ ಇರುತ್ತೆ. ಜೊತೆಗೆ ಇವ್ರಿಗೆ ಸಮ್ಮಿಶ್ರ ಫಲ ಅಂತ ಹೇಳಿದ್ರು ಕೂಡ ಒಳ್ಳೆಯದೇ ಹೆಚ್ಚಿಗೆ ಇರ್ತದೆ. ಆದರೂ ನಾವು ಶನಿ ಪ್ರಭಾವ ಇದ್ದವನು ಬಿಟ್ಟು ನಾವು ಹೋಗೋಕ್ಕಾಗಲ್ಲ. ಶನಿಯ ಪ್ರಭಾವ ಇರುವಾಗ ಶನಿಯನ್ನು ಬಿಟ್ಟು ನಾವು ಮುಂದೆ ಹೋಗೋಕ್ಕಾಗಲ್ಲ. ಯಾಕೆಂದರೆ ಅವನು ಅಡ್ಡ ಇರೋದ್ರಿಂದ ನಾವು ಪೂರ್ತಿಯಾಗಿ ಅವನನ್ನು ಬಿಟ್ಟು ನಾವು ಯಾವುದೇ ವ್ಯವಹಾರ ಮಾಡಲಿಕ್ಕಾಗಲ್ಲ. ಅವನು ಇಟ್ಟುಕೊಂಡೇ ಮಾಡಬೇಕು. ಹಾಗಾಗಿ ಸಮ್ಮಿಶ್ರ ಫಲವನ್ನು ಹೇಳಬೇಕು. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ಗಮನ ಕೊಡಿ. ಮಕ್ಕಳು ವಿದ್ಯಾವಂತರು ಪ್ರಜ್ಞಾವಂತರಾಗ್ತಾರೆ. ಅವ್ರಿಗೆ ಗಮನ ಕೊಡಬೇಕು. ನೀವು ಗಮನ ಕೊಟ್ಟರೆ ಅವರು ಒಳ್ಳೆ ಬುದ್ಧಿವಂತರಾಗ್ತಾರೆ. ನಾವು ತಂದೆ ತಾಯಿಗಳು ಜವಾಬ್ದಾರಿ ಇರುತ್ತೆ ಪೇರೆಂಟ್ಸ್ಗೆ, ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಸಮಾಜಕ್ಕೆ ಬಿಡ್ತಕ್ಕಂಥದ್ದು. ಅವ್ರ ಕಾಲ ಅವ್ರು ನಿಂತ್ಕೊಳ್ಳುವಾಗ ಮಾಡಬೇಕು ಅಂತಂದ್ರೆ ನಾವು ಅದಕ್ಕೆ ಪರಿಶ್ರಮ ಹಾಕಬೇಕು. ಒಂದು ಮಕ್ಕಳನ್ನು ನಾವು ಒಂದು ಹಂತಕ್ಕೆ ತರಬೇಕು. ಅವ್ರ ಕಾಲ ಅವ್ರು ನಿಂತ್ಕೊಂಡು ಅವ್ರ ಜೀವನ ಸಾಗಿಸ್ಬೇಕು ಅಂದರೆ ಕನಿಷ್ಠ 20 ರಿಂದ 25 ವರ್ಷಗಳ ಮನುಷ್ಯ ಅವ್ರ ತಂದೆ ತಾಯಿ ಕಷ್ಟಪಟ್ಟು ಅವ್ರನ್ನ ಬೆಳೆಸಬೇಕು, ಅವ್ರನ್ನ ಸರಿಯಾದ ಮಾರ್ಗದರ್ಶನ ಕೊಡಬೇಕು, ಅವರಿಗೆ ಸಂಸ್ಕಾರವನ್ನು ಕೊಡಬೇಕು, ಅವರಿಗೆ ಶಿಕ್ಷಣವನ್ನು ಕೊಡಬೇಕು, ಅವ್ರಿಗೆ ಆರೋಗ್ಯವನ್ನು ಕೊಡಬೇಕು, ಸಮಾಜ ಚಿಂತನೆಗಳನ್ನು ಹೇಳಬೇಕು, ಧಾರ್ಮಿಕ ಚಿಂತನೆಗಳನ್ನು ಹೇಳಬೇಕು, ಸರಿತಪ್ಪುಗಳನ್ನು ಅವರಿಗೆ ನಾವು ತಿಳಿಸಿಕೊಡ್ಬೇಕು. ಆಗ ಮಕ್ಕಳು ಬಹಳ ವಿದ್ಯಾವಂತರು, ಜ್ಞಾನವಂತರು, ಪ್ರಜ್ಞಾವಂತರಾಗಿ ಸಮಾಜದ ದೃಷ್ಟಿಯಲ್ಲಿ ಒಂದು ದೇಶದ ಮಟ್ಟದಲ್ಲವರು ಒಳ್ಳೇದು ಮಾಡುವಂಥ ಯೋಗವನ್ನು ಪಡಿತಾರೆ. ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಚೈತನ್ಯ ನಿಮ್ಮ ಮಕ್ಕಳಿಗಿದೆ. ಅದ್ರ ಬಗ್ಗೆ ನೀವು ಗಮನವಹಿಸಿ.
ದಾಂಪತ್ಯದಲ್ಲಿ ಮೊದಲೇ ತುಂಬ ಗಲಾಟೆ ಎಲ್ಲ ಇತ್ತು, ಇವಾಗ ಸರಿ ಬರ್ತಾ ಇದೆ ಅಂತ ಅನ್ಸುತ್ತಾ ಇದೆ, ಇವಾಗೆಲ್ಲ ಸರಿ ಹೋಗ್ಬೋದು. ನೋಡ್ಕೊಳ್ಳಿ, ಕಲಹ ಗರಸ್ತಾಪ ಇದ್ದರೆ ಕೂತು ಮಾತಾಡಿ, ಇಲ್ಲ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ, ಇಲ್ಲ ಪರಿಹಾರ ಮಾಡ್ಕೊಳ್ಳಿ, ಅದನ್ನು ನಮಗೆ ಒಳ್ಳೇದಾಗ್ತದೆ. ಮತ್ತು ಪೂರ್ಣಾಯುಷ್ಯ ಯೋಗ, ನಿಮ್ಮ ಆಯುಷ್ಯ ಚೆನ್ನಾಗಿರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ತೆಗೆದು ಶೀತಕ್ಕೆ ಸಂಬಂಧಪಟ್ಟಂಥ ತೊಂದರೆ, ಮತ್ತು ಅಸ್ತಮ, ವೀಸಿಂಗ್ ಬರ್ತಕ್ಕಂಥದ್ದು, ಉಸಿರಾಟದ ಪ್ರಾಬ್ಲಮ್ ಇರ್ಬೋದು, ಮತ್ತು ಜಾಯಿಂಟ್ ಬೇನು, ಕಾಲು ಪಾದ, ಕಾಲು ಗಂಟು, ಸೊಂಟ, ಬೆನ್ನು ಇದು ನೋವು ಬರೋವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ ವಹಿಸಬೇಕು. ಮತ್ತು ವಾತ, ಪಿತ್ತ, ಕಫ, ವಾತಕ್ಕೆ ಪಿತ್ತಕ್ಕೆ ಕಫ, ಇದು ತ್ರಿದೋಷದ ದೋಷ ಇರ್ತದೆ. ಅಂಥ ದೋಷದಲ್ಲಿ ಇದ್ದರೆ, ಅಂಥ ದೋಷಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಇದ್ದರೆ ಚಿಕಿತ್ಸೆ ಮಾಡಿಸ್ಕೊಳ್ಳಿ, ಆ ದೋಷ ಕೂಡ ಪರಿಹಾರ ಆಗ್ತದೆ. ತಂದೆ ತಾಯಿ ಆಶೀರ್ವಾದ ಭಾಳ ಮುಖ್ಯವಾಗಿರ್ತದೆ. ಈ ರಾಶಿಗೆ ಗುರು ನೀಚ ಆಗ್ತಾನೆ, ಮಕರ ರಾಶಿಗೆ ಗುರು ನೀಚ ಆಗ್ತಾನೆ, ಆದರೆ ಕುಜ ಉಚ್ಚ ಆಗ್ತಾನೆ. ಕುಜ ಎಷ್ಟೇ ಉಚ್ಚ ಇದ್ದರೂ ಕೂಡ ಗುರುವಿನ ಅನುಗ್ರಹ ನಮಗೆ ಬೇಕಾಗ್ತದೆ. ಗುರುವ್ರ ಗೌರವಂ, ಗುರುವಿಂದ ಗೌರವ, ಸಮಾಜ ದೃಷ್ಟಿಯಲ್ಲಿ ಒಳ್ಳೆ ಸ್ಥಾನಮಾನ, ಅದಕ್ಕೆ ಕಾಂಚನ ಸನ್ನಿಭಂ, ದುಡ್ಡು ಕಾಸು, ವೃತ್ತಿಯಲ್ಲಿ ಯಶಸ್ಸು, ಸೌಭಾಗ್ಯಕ್ಕೆ ಕಾರಕ, ಯಶಸ್ಸಿಗೆ ಕಾರಕ, ಸರ್ವೇಶ್ವರ್ಯ ಕಾರಕ, ಗುರುವಿನ ಅನುಗ್ರಹ ಬೇಕಾಗ್ತದೆ. ಹಾಗಾಗಿ ಈ ಒಂದು ಮಕರ ರಾಶಿಯವರು ಯಾವತ್ತೂ ಕೂಡ ತಂದೆ ತಾಯಿ ಹತ್ರ ಹೋಗಿ ಒಂದು ಯಾವುದೇ ಕೆಲಸಕ್ಕೆ ಆಶೀರ್ವಾದ ಪಡೆದು ಅವ್ರಿಗೊಂದು ವಿಚಾರವನ್ನು ಹೇಳಿ ಅವರು ಅಪ್ಪಣೆ ತೆಗೆದುಕೊಂಡು ಹೋದರೆ ತುಂಬ ಒಳ್ಳೆಯದಾಗ್ತದೆ. ನೀವು ಬೇಕಾದ್ರೆ ಅದನ್ನು ನೀವು ರಿಸರ್ಚ್ ಮಾಡಿ ನೋಡ್ಬೋದು. ಅಂದರೆ ಅದನ್ನು ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ, 1 ತಿಂಗಳನ್ನ 3 ತಿಂಗಳನ್ನ 6 ತಿಂಗಳ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ, ನಿಮಗೆ ಅನುಕೂಲ ಆಗಿದೆ ಅಂದರೆ ಮೂವ್ ಮಾಡಿ, ಅನುಕೂಲ ಆಗಿಲ್ಲ ಅಂತಂದ್ರೂ ಕೂಡ ತಂದೆ ತಾಯಿಗಳು ದೇವರೇ ಇರ್ತಾರೆ. ಹಾಗೆ ಅದನ್ನು ಮಾಡ್ಕೊಂಡು ಹೋಗ್ಬೇಕು. ಕೆಲಸದಲ್ಲಿ ನಿಮಗೆ ಪ್ರಮೋಷನ್ನು ಮತ್ತೊಂದು ಏನೋ ಸಿಗುವಂಥ ಯೋಗ ಇದೆ, ಸಿಗುತ್ತೆ. ಸ್ವಲ್ಪ ಪ್ರಯತ್ನ ಮಾಡಿ, ಈಗೆಲ್ಲ ಇನ್ನು ಮುಂದೆ ಸಿಗುತ್ತದೆ, ನಿಮಗೆ ಯಶಸ್ಸಿದೆ ಅಂತ ನಾವು ನಿಮಗೆ ಹೇಳ್ತೀವಿ. ಆಮೇಲೆ ದುಡ್ಡು ಕಾಸು ಕೈಯಲ್ಲಿ ನಿಲ್ಲೋದಿಲ್ಲ, ಖರ್ಚಾಗಿದೆ. ಮತ್ತು ಖರ್ಚು ಮಾಡಿದ್ದೆಲ್ಲ ಒಳ್ಳೆ ಕೆಲಸಕ್ಕೆ ಖರ್ಚು ಮಾಡಿದ್ದೀರಿ. ಎಲ್ಲ ಸ್ವಲ್ಪ ತುಂಬ ಮನೆಯಲ್ಲಿ ಆರೋಗ್ಯ ಕೆಟ್ಟು, ಅವ್ರಿಗೆ ಹುಷಾರಲ್ಲ, ಇವ್ರಿಗೆ ಹುಷಾರಲ್ಲ, ಆಸ್ಪತ್ರೆ ಔಷಧಿ ಅಂತೇಳಿ ತುಂಬ ಖರ್ಚು ಮಾಡಿದ್ದೀರಿ. ಅದು ನಿಮಗೆ ರಾಶಿಯವರಿಗೆ ಸ್ವಲ್ಪ ಎಫೆಕ್ಟ್ ಆಗಿದೆ. ಮತ್ತು ಈ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಹೊರದೇಶದಲ್ಲಿ ಮಕ್ಕಳು ಓದಿ ಪ್ರಾಬ್ಲಮ್ ಆಗುತ್ತೆ. ಕೆಲವು ಓದಿದ್ದರಿಂದ ಅವರಿಗೆ ಅನುಕೂಲ ಆಗದೆ ವಾಪಸ್ ಬರೋದು ಇರ್ತದೆ, ಮತ್ತು ಕೆಲವು ಇಲ್ಲಿ ಅನುಕೂಲ ಆಗಿ ಅಲ್ಲಿ ಹೋಗೋದು ಇರ್ತದೆ. ಮತ್ತು ದಾಂಪತ್ಯದಲ್ಲಿ ಮಕ್ಕಳಿಗೆ ಸ್ವಲ್ಪ ತೊಂದರೆ ಬರುತ್ತೆ ಚಾನ್ಸಸ್ ಇರ್ತದೆ, ಅದು ಸ್ವಲ್ಪ ನೋಡ್ಕೋಬೇಕಾಗ್ತದೆ. ಹೀಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಇರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಎಲ್ಲ ರೀತಿಯಲ್ಲಿ ಅನುಕೂಲ ಇದ್ದರೂ 2, 3, 4 ಅನುಕೂಲ ಇರ್ತದೆ, ಅನಾನುಕೂಲ ಇರುತ್ತೆ. ಆಗ ಅದಕ್ಕೆಲ್ಲ ನಿಮ್ಮ ಜಾತಕ ನೋಡ್ಕೊಳ್ಳಿ, ಇಲ್ಲ ಅದು ಪರಿಶ್ರಮದಿಂದ ನಿಮಗೆ ಸಿಗತ್ತೆ, ಸ್ವಲ್ಪ ಕಾಲಾವಕಾಶ ಬೇಕಾಗತ್ತೆ. ಒಂದು ವೇಳೆ ಈ ಒಂದು ಮಕರ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳ ಕಷ್ಟದಲ್ಲಿ ಕಾರ್ಯಪಡೆಯಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡ್ಕೊಳ್ಳಿ. ಹತ್ತಿರಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ಸಿಂಧೂರದಿಂದ ಅರ್ಚನೆ ಮಾಡಿ ನಿಮ್ಮೆಲ್ಲ ಸರ್ವ ಕಷ್ಟಗಳು ಪರಿಹಾರ ಹೊಂದಿ ಸುಖ ಶಾಂತಿ ಎಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ಮನಸ್ಸಲ್ಲಿ ನೆಲೆಸುತ್ತೆ. ಶುಭವಾಗಲಿ.